ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕೋರ್ಟ್ಗೂ ಕೂಡ ರನ್ಯಾರನ್ನ ಹಾಜರುಪಡಿಸಲಿದ್ದಾರೆ. 15 ಕೆಜಿ ಚಿನ್ನದೊಂದಿಗೆ ಸಿಕ್ಕಿ ಬಿದ್ದಿದ್ದ ನಟಿಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಬಿಸಿ ಮುಟ್ಟಿಸಿದ್ದಾರೆ. ನಾಗವಾರದ ಡಿಆರ್ಐ ಕಚೇರಿಯಲ್ಲಿ ನಟಿ ರನ್ಯಾ ಅವರ ವಿಚಾರಣೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಆರ್ಥಿಕ ಅಪರಾಧಗಳ ಕೋರ್ಟ್ ಮುಂದೆ ಹಾಜರುಪಡಿಸುವ ಮೂಲಕವಾಗಿ ಅವರ ಹೇಳಿಕೆಯನ್ನು ದಾಖಲು ಮಾಡಲಾಗುತ್ತೆ. ನಟಿ ರನ್ಯಾ ತಂದೆ ಐಪಿಎಸ್ ಅಧಿಕಾರಿಯ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಅವರು ಸಹಕಾರವನ್ನ ಕೊಟ್ಟು ಇತರೆ ಸಿಬ್ಬಂದಿಗಳನ್ನ ಕಳಿಸಿ ಅವರನ್ನ ಕರ್ಕೊಂಡು ಬರೋದಕ್ಕೆ ಮತ್ತು ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಹಿನ್ನೆಲೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೊಟ್ಟ ಮಾಹಿತಿ ಆಧಾರದ ಮೇಲೆ ನಟಿ ರನ್ಯಾ ಅವರ ತಂದೆ ಐಪಿಎಸ್ ಅಧಿಕಾರಿಯ ವಿಚಾರಣೆ ಕೂಡ ಸಾಧ್ಯತೆ ಇದೆ. ತಂದೆ ಮಗಳು ಮಾಡಿರುವಂತಹ ತಪ್ಪಿಗೆ ಈಗ ತಂದೆ ಕೂಡ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಅಥವಾ ತಂದೆಯ ಸಹಕಾರ ಇತ್ತಾ ಇಲ್ವಾ, ಇದು ಗೊತ್ತಿಲ್ಲದೆ ಆಗಿದೆಯಾ? ಕಳೆದ 4 ಬಾರಿ ಇದೇ ರೀತಿಯಾಗಿ ಇವರು ವಿದೇಶಗಳಿಂದ ಚಿನ್ನವನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಇದೆ. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಒಟ್ಟು 15 ಕೆಜಿ ಚಿನ್ನವನ್ನ ವಿದೇಶದಿಂದ ದೆಹಲಿ ಮೂಲಕವಾಗಿ ತೆಗೆದುಕೊಂಡು ಬರ್ತಾ ಇದ್ರು. ಈ ಆರೋಪ ಹಿನ್ನೆಲೆ ವಿಚಾರಣೆ ನಡೆಸ್ತಾ ಇದ್ದಾರೆ ಈಗ ಪೊಲೀಸರು. ಸದ್ಯ ಇನ್ನೇನು 4 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ಗೆ ಹಾಜರುಪಡಿಸುವ ಮೂಲಕವಾಗಿ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಸದ್ಯ ರನ್ಯಾ ಅವರ ತಂದೆಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದಾದಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಐಪಿಎಸ್ ಅಧಿಕಾರಿಯ ಮಲಮಗಳು ಆಗಿರುವಂತಹ ನಟಿ ರನ್ಯಾಗೆ ಪೊಲೀಸ್ ಅಧಿಕಾರಿಗಳು ಸಹಕಾರವನ್ನ ಕೊಟ್ರ ಅನ್ನುವಂತಹ ಸಹಜ ಅನುಮಾನ ಮೂಡುತ್ತೆ. ಯಾಕಂದ್ರೆ ಎಲ್ಲಾ ರೀತಿಯ ತಪಾಸಣೆಗಳನ್ನ ನಡೆಸಿಯೇ ಯಾರೇ ಆಗ್ಲಿ ಒಳಗೆ ಬರಬೇಕು. ಆದ್ರೆ ಯಾವುದೇ ರೀತಿಯ ಪರೀಕ್ಷೆಗಳನ್ನ ಮಾಡದೆ ನೇರವಾಗಿ ಕಸ್ಟಮ್ಸ್ನ ಸಿಬ್ಬಂದಿಗಳೇ ಈ ಒಂದು ಬ್ಯಾಗ್ನ ತೆಗೆದುಕೊಂಡು ಬರ್ತಾರೆ ಅಂದ್ರೆ ಸಾಥ್ ಕೊಟ್ಟಿದ್ದಾರಾ ಅನ್ನುವಂತಹ ಅನುಮಾನ ಮೂಡುತ್ತೆ. ಪ್ರೋಟೋಕಾಲ್ ಅಧಿಕಾರಿಗಳನ್ನ ಬಳಸಿಕೊಂಡು ಹೊರಬರಲು ಯತ್ನವನ್ನ ನಡೆಸಿರುವಂತಹ ಆರೋಪ. ವಿಚಾರಣೆ ವೇಳೆ ನಮಗೇನು ಗೊತ್ತಿಲ್ಲ ಅಂತ ಪೊಲೀಸ್ ಸಿಬ್ಬಂದಿಗಳು ಹೇಳಿದ್ದಾರೆ. ನಮ್ಮ ಆಫೀಸರ್ ಕರೆದುಕೊಂಡು ಬರೋದಕ್ಕೆ ಹೇಳಿದ್ರು, ಹಾಗಾಗಿ ಅವ್ರನ್ನ ಬಂದು ನಾವು ರಿಸೀವ್ ಮಾಡಿದ್ದೀವಿ ಅಷ್ಟೇ ಅಂತ. ಯಾರು ಆ ಆಫೀಸರ್ ಅಂದಾಗ ನಟಿ ರನ್ಯಾ ಅವರ ತಂದೆಯ ಹೆಸರು ಬಾಯ್ ಬಿಡ್ಲಾಗಿದೆ. ಸೊ ನಾವು ಬಂದ್ವಿ, ಅವ್ರನ್ನ ಪ್ರೋಟೋಕಾಲ್ ಪ್ರಕಾರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀವಿ, ಇದರಲ್ಲಿ ನಮ್ಮ ಯಾವ ಪಾತ್ರವೂ ಇಲ್ಲ, ಅವ್ರು ಏನ್ ತೆಗೆದುಕೊಂಡು ಬಂದಿದ್ದಾರೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಇದ್ಯಾವುದರ ಅರಿವು ಕೂಡ ಇಲ್ಲ ಅಂತ ಪ್ರೋಟೋಕಾಲ್ನ ಸಿಬ್ಬಂದಿಗಳು ಕೊಟ್ಟಿರುವಂತಹ ಮಾಹಿತಿ. ಸದ್ಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅವರುಗಳನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಸಿಬ್ಬಂದಿಗಳನ್ನ. ಜೊತೆಗೆ ರನ್ಯಾರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಅವರ ಪ್ರಾಥಮಿಕ ಹೇಳಿಕೆಯನ್ನ ಕಲೆ ಹಾಕಲಾಗ್ತಾ ಇದೆ. ಎಷ್ಟು ಬಾರಿ ಈ ರೀತಿಯಾಗಿ ತೆಗೆದುಕೊಂಡು ಬಂದಿದ್ರು ಏನು ಅನ್ನುವಂತಹ ವಿಷಯ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಸದ್ಯ ರನ್ಯಾ ವಿಚಾರಣೆ ನಡೀತಾ ಇದೆ. ಎಷ್ಟೊತ್ತಿಗೆ ಕೋರ್ಟ್ ಹಾಜರುಪಡಿಸ್ತಾರೆ? ಸೊ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆಯಾ, ಹೇಗೆ? ದಿವ್ಯಾ, ಇವತ್ತು ಸಂಜೆ 4 ಗಂಟೆ ಅಥವಾ 5 ಗಂಟೆ ಒಳಗಾಗಿ ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆಗಳಿರುವಂಥದ್ದು. ಅಥವಾ ನ್ಯಾಯಾಧೀಶರ ಮನೆ ಮುಂದೆ ಅವರನ್ನು ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವ ತಯಾರಿಯನ್ನು DRI ಅಧಿಕಾರಿಗಳು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ರನ್ಯಾ ಸಾಕಷ್ಟು ಆರೋಪಗಳನ್ನು ಹೊತ್ತಿದ್ದಾರೆ. ಜೊತೆಗೆ ಸಾಕಷ್ಟು ಮಾಹಿತಿಗಳು ಕೂಡ ಈಗ ಇನ್ವೆಸ್ಟಿಗೇಷನ್ನಲ್ಲಿ ಬಹಿರಂಗ ಆಗ್ತಾ ಇರುವಂಥದ್ದು. ಹವಾಲಾ ಟ್ರಾನ್ಸಾಕ್ಷನ್ನ ಮೂಲಕ ಇದೆಲ್ಲ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಸದ್ಯಕ್ಕೆ ಶಂಕೆಯಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ DRI ಅಧಿಕಾರಿಗಳು ಈಗ ಅವರನ್ನು ವಿಚಾರಣೆಗೊಳಪಡಿಸಿ ಅವರ ಬಳಿ ಇದ್ದಂಥ 14.8 kg ಚಿನ್ನಾಭರಣ ಏನಿತ್ತು, ಚಿನ್ನಾಭರಣನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಅವರ ಸಹಾಯಕ್ಕೆ ಬಂದಂಥ 2 ಪ್ರೋಟೋಕಾಲ್ನ ಅಧಿಕಾರಿಗಳೇನಿದ್ರು ಅವರನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ವಶಕ್ಕೆ ಪಡೆದುಕೊಂಡು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುತ್ತಾ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಯಾಕೆಂದರೆ ಈ ಸಂದರ್ಭ ಅಂದರೆ ಇಮಿಗ್ರೇಷನ್ಗಿಂತ ಮುಂಚಿತವಾಗಿ ಆಕೆಯನ್ನು ಪಿಕಪ್ ಮಾಡುವಂಥದ್ದು ಮತ್ತು ಆಕೆಯ ಜೊತೆಯಲ್ಲಿದ್ದಂಥ ಲಗೇಜನ್ನು ಪಿಕಪ್ ಮಾಡೋಕ್ಕೆ ಈ ಪ್ರೋಟೋಕಾಲ್ನ ಅಧಿಕಾರಿಗಳು ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಬಲೆಯನ್ನು ಬೀಸಿದ್ರು. DRI ಅಧಿಕಾರಿಗಳು ಬಲೆಯನ್ನು ಬೀಸಿ ಪೊಲೀಸರನ್ನ ಜೊತೆಯಲ್ಲಿಯೇ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇರುವಂಥದ್ದು. ತಮ್ಮ ವಶಕ್ಕೆ ಪಡ್ಕೊಂಡು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಪೊಲೀಸರ ಪಾತ್ರ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅಂದರೆ ಪ್ರೋಟೋಕಾಲ್ ಅಧಿಕಾರಿಗಳು ತಮ್ಮ ಹಿರಿಯ ಅಧಿಕಾರಿ ಹೇಳಿದಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಆಕೆಯನ್ನ ಪಿಕಪ್ ಅನ್ನ ಮಾಡಲಿಕ್ಕೆ ಬಂದಿದ್ವಿ ಅನ್ನೋದ್ರ ಬಗ್ಗೆ DRI ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಿರಿಯ IPS ಅಧಿಕಾರಿಗೆ ವಿಚಾರಣೆ ಬಿಸಿ ಎದುರಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಆ ವಿಚಾರಣೆ ಏನಿತ್ತು ವಿಚಾರಣೆಯನ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನ ಮಾಡುವಂಥ ಮಾಹಿತಿಗಳು ಕೂಡ ಈಗ ಬಹಿರಂಗ ಆಗ್ತಾ ಇರುವಂಥದ್ದು. ದಿವ್ಯಾ.